ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ದ್ವಿಭಾಷಾ ನೀತಿ ಅಂದರೆ ಬೈಲಿಂಗ್ವಲ್ ಶಾಲೆಗಳಿಗೆ ಈ ಬಾರಿ ಸೇತುಬಂಧ ಅನ್ನೋದರ ಬದಲು ಅಂದರೆ 1ರಿಂದ 5ನೇ ತರಗತಿಗೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಡೆಲ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಆ ಮಾಡ್ಯೂಲ್ಗಳಲ್ಲಿ ಯಾವ ಅಂಶಗಳು ಇದ್ದಾವೆ ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಈಗ ಟ್ರಾನ್ಸಿಷನ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಉದ್ಭವವಾಗುವಂತಹ ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಸುಮಾರು ಒಂದು 20 ಪ್ರಶ್ನೆಗಳು ಉದ್ಭವ ಆಗುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನೀಡ್ತಾ ಹೋಗ್ತಿದ್ದೇನೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಟ್ರಾನ್ಸಿಷನ್ ಪೀರಿಯಡ್ ಎಂದರೇನು? ಉತ್ತರ, ಮಕ್ಕಳನ್ನು ಹೊಸ ಕಲಿಕಾ ಹಂತಕ್ಕೆ ಸುಗಮವಾಗಿ ಹೊಂದಿಕೊಳ್ಳುವಂತೆ ಮಾಡುವಂಥ ಒಂದು ಸೇತುಬಂಧ ಅವಧಿ. ಸೊ ಈಗಾಗಲೇ ನಾವು ಹೇಳಿದಂಗೆ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತನೆಯನ್ನು ಹೊಂದುತ್ತಿರುವಂತಹ ಮಕ್ಕಳು ಈ ಒಂದು ಇಂಗ್ಲೀಷ್ ವೊಕ್ಯಾಬ್ಯುಲರಿಗೆ ಹೊಂದಾಣಿಕೆ ಆಗುವ ರೀತಿ ಮಾಡುವಂತಹ ಒಂದು ಪೀರಿಯಡ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನು? ಎರಡನೇ ಪ್ರಶ್ನೆ. ಸೊ ಮುಖ್ಯ ಉದ್ದೇಶ ಏನು ಅಂದರೆ ಮಕ್ಕಳ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಇದರ ಮುಖ್ಯ ಉದ್ದೇಶ ಅವರಲ್ಲಿರುವಂತಹ ಕಲಿಕೆಯ ಅಂತರವನ್ನು ಕಡಿಮೆ ಮಾಡೋದು ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಕೌಶಲ್ಯ ಎರಡರಲ್ಲೂ ಕೂಡ ಬೈಲಿಂಗ್ವೆಲ್, ಹಾಗಾಗಿ ಕನ್ನಡ ಭಾಷೆ ಹಾಗೂ ಇಂಗ್ಲೀಷ್ ಭಾಷೆ ಎರಡರಲ್ಲೂ ಕೂಡ ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಮೂರನೇದು, ಯಾವ ತರಗತಿಗಳಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ? ಸೊ ಮುಖ್ಯವಾಗಿ 2ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತೆ. ಅಂದರೆ 1ನೇ ತರಗತಿ ಮಕ್ಕಳಿಗೆ ಈಗಾಗಲೇ ವಿದ್ಯಾಚೇತನ್ ಅನ್ನುವಂತಹ ಒಂದು ಮಾಡ್ಯೂಲನ್ನು ಬಿಟ್ಟಿದ್ದಾರೆ. ಆ ಮಾಡ್ಯೂಲ್ ಅನುಸಾರವಾಗಿ ನಾವು ಅವರಿಗೆ ಚಟುವಟಿಕೆಯನ್ನು ಮಾಡಿಸ್ತಾ ಹೋಗ್ತೇವೆ. ಹಾಗಾಗಿ 2ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೋಸ್ಕರವಾಗಿ ನಾವು ಈ ಟ್ರಾನ್ಸಿಷನ್ ಪೀರಿಯಡ್ ಅನ್ನು ಮಾಡ್ತಾ ಇದ್ದೇವೆ. ಪರಿವರ್ತನಾ ಅವಧಿ ಅಂತ ಹೇಳ್ಬೋದು ಕನ್ನಡದಲ್ಲಿ. 4ನೆಯ ಪ್ರಶ್ನೆ, ಟ್ರಾನ್ಸಿಷನ್ ಪೀರಿಯಡ್ ಎಷ್ಟು ದಿನಗಳ ಕಾಲ ನಡೆಯುತ್ತದೆ? ಸೊ ಉತ್ತರ, ಇದು 30 ದಿನಗಳ ಕಾಲ ನಡೆಯುವಂತಹ ಒಂದು ಚಟುವಟಿಕೆ. ಅಂದರೆ ಜೂನ್ 1ನೇ ತಾರೀಕಿನಿಂದ ಹಿಡಿದು ಜೂನ್ 30ನೇ ತಾರೀಕಿನವರೆಗೂ ಈ ಒಂದು ಟ್ರಾನ್ಸಿಷನ್ ಪೀರಿಯಡನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೇವೆ. ಒಟ್ಟಾರೆಯಾಗಿ ನಮಗೆ ಒಂದು 25 ಭಾನುವಾರಗಳನ್ನು ಕಳೆದು 25 ದಿನಗಳು ನಮಗೆ ಈ ಟ್ರಾನ್ಸಿಷನ್ ಪೀರಿಯಡ್ ಸಿಗುತ್ತೆ. ಇನ್ನು 5ನೆಯ ಪ್ರಶ್ನೆ, ಈ ಅವಧಿಯಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ? ಸೊ ಈ ಮಾಡ್ಯೂಲನ್ನು ನಾವೀಗಾಗಲೇ ನೋಡಿದ ಹಾಗೆ ಇಲ್ಲಿ ತುಂಬ ಆಟಗಳಿದ್ದಾವೆ, ಸಂಭಾಷಣೆಗಳಿದ್ದಾವೆ, ಗುಂಪು ಚಟುವಟಿಕೆಗಳಿದ್ದಾವೆ, ಹಾಡುಗಳಿದ್ದಾವೆ, ಕಥೆಗಳಿದ್ದಾವೆ, ಹಾಗೆ ಭಾಷಾ ಅಭಿವೃದ್ಧಿ ಚಟುವಟಿಕೆಗಳನ್ನು ಇಲ್ಲಿ ನಾವು ಮಾಡ್ತೇವೆ. ಸೊ ಎಲ್ಲ ರೀತಿಯ ಚಟುವಟಿಕೆಯನ್ನು ಮಾಡ್ತಾ ಮಕ್ಕಳಲ್ಲಿ FLNಗೆ ಸಂಬಂಧಪಟ್ಟಂತೆ ಹಾಗೂ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ಕಲಿಕೆಯನ್ನು ಉಂಟು ಮಾಡ್ತಾ ಹೋಗ್ತಾ ಇರ್ತೇವೆ. ಇನ್ನು ಮುಂದಕ್ಕೆ 6ನೆಯ ಪ್ರಶ್ನೆ, ಇಲ್ಲಿ ಮಕ್ಕಳ ಮೌಲ್ಯಮಾಪನವನ್ನು ಹೇಗೆ ಮಾಡಲಾಗುತ್ತದೆ? ಇಲ್ಲಿ ಮೌಲ್ಯಮಾಪನವನ್ನು ಹೇಗೆ ಮಾಡ್ತೀವಿ? ಸೊ 2ನೇ ತರಗತಿ ಹಾಗೂ 3ನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವೇಷನ್ ಮತ್ತು ಅಸೆಸ್ಮೆಂಟ್ ಮೂಲಕ ಮಕ್ಕಳ ಕಲಿಕಾ ಮಟ್ಟವನ್ನು ಮೌಲ್ಯಮಾಪನ ಮಾಡ್ತಾ ಹೋಗ್ತೇವೆ. 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳನ್ನು ನೀಡ್ತಾ ಅಲ್ಲಿ ಅವರಿಗೆ ಯಾವ ಕಲಿಕಾ ಕೊರತೆ ಇದೆ ಅಂತ ಮನಗಂಡು ಅದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾಡುತ್ತಾ ವರ್ಕ್ಶೀಟ್ಗಳನ್ನು ಅವರಿಗೆ ನೀಡುತ್ತಾ ನಾವು ಅವರಿಗೆ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತೇವೆ. ಮಗು ಯಾವ ರೀತಿ ಕಲಿಕೆಯಲ್ಲಿ ಮುಂದುವರಿತಾ ಇದೆ ಅಂತ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತೇವೆ. ಇನ್ನು ಮುಂದಿನ ಪ್ರಶ್ನೆ 7ನೆಯ ಪ್ರಶ್ನೆ, ಅಚೀವ್ಡ್, ಪಾರ್ಷಿಯಲಿ ಅಚೀವ್ಡ್, ನೀಡ್ ಸಪೋರ್ಟ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಇದೆ. ಸೊ ನಾವೀಗಾಗಲೇ ಹೇಳಿದ್ದೀವಿ, ಇಲ್ಲಿ ಮಕ್ಕಳಿಗೆ ಅಸೆಸ್ಮೆಂಟ್ ಮಾಡಬೇಕಾದರೆ ಅಚೀವ್ಡ್ ಅನ್ನೋದನ್ನು ಯಾವುದಕ್ಕೆ ಬಳಸ್ತೀವಿ ಅಂದರೆ ಸಂಪೂರ್ಣವಾಗಿ ಕಲಿಕಾ ಫಲವನ್ನು ಸಾಧಿಸಿರುವಂಥ ಮಗುವಿಗೆ ನಾವು A ಗ್ರೇಡ್ ಅಂತ ನೀಡ್ತೀವಿ. ಓಕೆ, ಸೊ ಇದು ಸಂಪೂರ್ಣವಾಗಿ ಕಲಿತಿದೆ, ಅಚೀವ್ ಮಾಡಿದೆ ಅಂತ. ಪಾರ್ಷಿಯಲಿ ಅಚೀವ್ಡ್ ಅಂತ ಅಂದರೆ
ಭಾಗಶಃ ಸಾಧಿಸಿರುವಂತಹ ಮಗು. ಇಲ್ಲಿ ನಾವು ಕೊಡುವಂತಹ ಪ್ರಶ್ನೆಗಳಿಗೆ ಮಗು ಇಂಗ್ಲೀಷ್ನಲ್ಲಿಯೇ ಉತ್ತರವನ್ನು ನೀಡಬೇಕು. ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಉತ್ತರ ನೀಡಿದರೆ ನಾವು ಎ ಕೊಡ್ತೇವೆ. ಭಾಗಶಃ ಉತ್ತರವನ್ನು ಇಂಗ್ಲೀಷಲ್ಲಿ ನೀಡಿದರೆ ಬಿ ಕೊಡ್ತೇವೆ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರೆಯದೆ ಕನ್ನಡದಲ್ಲಿಯೇ ಸರಿಯಾದ ಉತ್ತರವನ್ನು ಬರೆದಿದ್ದರೂ ಕೂಡ ನಾವು ಮಗುಗೆ ಬಿ ಗ್ರೇಡನ್ನು ಕೊಡ್ತೇವೆ. ಸೊ ಅದನ್ನು ನಾವು ಪಾರ್ಷಿಯಲಿ ಅಚೀವ್ಡ್ ಮಗು ಅಂತ ಕರಿತೇವೆ. ಇನ್ನು ನೀಡ್ಸ್ ಸಪೋರ್ಟ್. ಸೊ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರವನ್ನು ಬರೀದಲೇ ಇರುವಂಥ ಮಗುಗೆ ನೀಡ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಕೊಂಡು ಹೆಚ್ಚುವರಿ ಸಹಾಯ ಇರುವ ಮಗು ಅಂತ ಹೇಳಿ ಆ ಮಗುವನ್ನು ಗುರುತಿಸ್ಕೊತೀವಿ. ಇದಕ್ಕೂ ಕೂಡ ಬಿ ಗ್ರೇಡನ್ನೇ ಕೊಡ್ತೀವಿ. ಆದರೆ ನೀಡ್ ಸಪೋರ್ಟ್ ಅಂತೇಳಿ ಒಂದು ಮಾರ್ಕನ್ನು ಮಾಡ್ಕೊತೀವಿ. ತುಂಬ ಹೆಚ್ಚುವರಿಯಾಗಿ ಸಹಾಯವನ್ನು ಬೇಕು ಈ ಮಗುಗೆ ಅಂತೇಳಿ ನಾವು ಗುರುತನ್ನು ಮಾಡ್ಕೋತೀವಿ. ಮುಂದಿನ ಪ್ರಶ್ನೆ 8ನೆಯ ಪ್ರಶ್ನೆ, ಮಕ್ಕಳಿಗೆ ಇಂಗ್ಲೀಷ್ ಭಾಷೆಯನ್ನು ಹೇಗೆ ಪರಿಚಯಿಸಲಾಗುತ್ತದೆ? ಸೊ ಸಿಂಪಲ್ಲಾಗಿ ಸರಳ ಪದಗಳು, ಸಂಭಾಷಣೆಗಳು, ಚಟುವಟಿಕೆಗಳು ಮತ್ತು ಆಟಗಳ ಮೂಲಕ ಹಂತ ಹಂತವಾಗಿ ಪರಿಚಯಿಸಲಾಗುತ್ತದೆ. ಸೊ ಇಲ್ಲಿ ನಾವು ಮಕ್ಕಳಿಗೆ ಇಂಗ್ಲೀಷ್ ಭಾಷೆಯನ್ನು ಸುಲಭ ಮಾಡೋದಕ್ಕೆ ಮೊದಲು ರೈಮ್ಸ್ಗಳನ್ನು ಹೇಳ್ಕೊಡ್ತೇವೆ. ಹಾಗೆ ಸಿಲಬಲ್ಸ್ಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. ಅಂದರೆ ಪದಗಳನ್ನು ಬಿಡಿಸಿ ಬರೆಯೋದು ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ತಾ ಮಕ್ಕಳಲ್ಲಿ ಇಂಗ್ಲೀಷ್ ಭಾಷೆಯನ್ನು ಪರಿಚಯಿಸ್ತಾ ಹೋಗ್ತೇವೆ. ಮುಂದಿನ ಪ್ರಶ್ನೆ 9ನೇದು, ಶಿಕ್ಷಕರ ಪಾತ್ರ ಏನು? ಈ ಟ್ರಾನ್ಸಿಷನ್ ಪೀರಿಯಡ್ ಅವಧಿಯಲ್ಲಿ ಶಿಕ್ಷಕರ ಪಾತ್ರ ಏನಿರುತ್ತೆ? ಸೊ ಇಲ್ಲಿ ನಮ್ಮ ಕೆಲಸ ಮಕ್ಕಳಿಗೆ ಸ್ನೇಹಪರ ವಾತಾವರಣವನ್ನು ನಿರ್ಮಿಸಬೇಕು. ಇಲ್ಲಿ ಭಯವಾದ ವಾತಾವರಣ ಬೇಡ. ಮಗು ಪರಿವರ್ತನೆ ಹೊಂದುತ್ತಾ ಇರುವಂಥ ಅವಧಿ. ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು. ಒತ್ತಡ ಇಲ್ಲದೆ ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಸೊ ಒತ್ತಡ ಇಲ್ಲದಲೇ ಕಲಿಕೆಯಲ್ಲಿ ಯಾವ ರೀತಿ ಭಾಗವಹಿಸೋಂಗೆ ಮಾಡೋದು ಅಂದರೆ ಸೇಮ್ ಮಗುವಿಗೆ ಕಥೆಗಳನ್ನು ಹೇಳೋದು, ಹಾಡುಗಳನ್ನು ಹೇಳ್ಕೊಡೋದು, ಚಟುವಟಿಕೆಗಳನ್ನು ಮಾಡಿಸೋದು, ಆಟಗಳನ್ನು ಆಡಿಸೋದು, ಈ ರೀತಿ ಅವರಿಗೆ ಪಠ್ಯವನ್ನು ಪರಿಚಯಿಸ್ತಾ ಹೋಗಬೇಕು. ಯಾವ ಕಲಿಕಾ ಫಲವನ್ನು ನಾವು ಅಚೀವ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಸ್ನೇಹಪರ ವಾತಾವರಣವನ್ನು ನಾವೆಲ್ಲಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನು ನಮ್ಮ ಕೈಪಿಡಿನಲ್ಲಿ ಈಗಾಗಲೇ ನೀಡಿದ್ದಾರೆ. ಇನ್ನು 10ನೆಯ ಪ್ರಶ್ನೆ, ಈ ಕಾರ್ಯಕ್ರಮದಲ್ಲಿ ಪೂರ್ವ ಪರೀಕ್ಷೆ ಇದೆಯೇ? ಸೊ ಈಗಾಗಲೇ ಹಿಂದೆ ಹೇಳಿದಂಗೆ 2 ಮತ್ತು 3ನೇ ತರಗತಿಗಳಿಗೆ ಪೂರ್ವ ಪರೀಕ್ಷೆ ಅಥವಾ ಸಾಫಲ್ಯ ಪರೀಕ್ಷೆ ಇರೋದಿಲ್ಲ. ಇಲ್ಲಿ ಆ ಮಗುವಿನ ಚಟುವಟಿಕೆ ಆಧಾರಿತವಾಗಿ ಮೌಲ್ಯಮಾಪನವನ್ನು ಮಾಡ್ತೇವೆ. ಆ ಮಗುಗೆ ವರ್ಕ್ಶೀಟ್ಗಳನ್ನು ಕೊಡ್ತಾ ಆ ವರ್ಕ್ಶೀಟಲ್ಲಿ ಯಾವ ರೀತಿ ಮಗು ಬರೀತಾ ಇದೆ, ಆ ಕಲಿಕಾ ಫಲವನ್ನು ಯಾವ ರೀತಿ ಅರ್ಥೈಸ್ಕೊತಾ ಇದೆ ಅಂತ ನೋಡ್ತಾ ನಾವು ಮೌಲ್ಯಮಾಪನವನ್ನು ಮಾಡ್ತೇವೆ. 4 ಮತ್ತು 5ನೇ ತರಗತಿಗೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಇರುತ್ತೆ. ಸೊ 11ನೇ ಪ್ರಶ್ನೆ ಸೇಮ್ ಈಗಾಗಲೇ ಹೇಳಿದಂಗೆ 4 ಮತ್ತು 5ನೇ ತರಗತಿಗೆ ಈ ಡಯಾಗ್ನೋಸ್ಟಿಕ್ಸ್ ಟೆಸ್ಟನ್ನು ನಡೆಸಲಾಗುತ್ತದೆಯೇ ಅಂತ ಇದೆ. ಹೌದು, ಈ ಮಕ್ಕಳಿಗೆ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಮಾಡ್ತೇವೆ. ಮಕ್ಕಳಿಗೆ ಗ್ರೇಡನ್ನು ನೀಡ್ತೇವೆ, ಪರಿಹಾರ ಬೋಧನೆಯನ್ನು ಮಾಡ್ತೇವೆ, ಅದೇ ರೀತಿಯ ಚಟುವಟಿಕೆಗಳನ್ನು ಮಾಡ್ತೇವೆ. ಆನಂತರ ಸ್ಯಾಪಲ್ಲೂ ಕೂಡ ಇದನ್ನು ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ 12ನೆಯ ಪ್ರಶ್ನೆ, ಮಕ್ಕಳ ಉತ್ತರಗಳನ್ನು ಯಾವ ಭಾಷೆಯಲ್ಲಿ ಪಡೆಯಲಾಗುತ್ತದೆ? ಸೊ ಇದು ಇಂಪಾರ್ಟೆಂಟು. ಕನ್ನಡವನ್ನು ಕನ್ನಡದಲ್ಲೇ ಬರೀತಾರೆ. ಸೊ ಇಂಗ್ಲೀಷನ್ನು ಇಂಗ್ಲೀಷಲ್ಲೇ ಬರೀಬೇಕು. ಇನ್ನು ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಇಂಗ್ಲೀಷ್ನಲ್ಲೇ ಉತ್ತರವನ್ನು ಪಡೆಯಲು ನಾವು ಉತ್ತೇಜನವನ್ನು ಮಾಡಬೇಕು. ಅಕಸ್ಮಾತ್ ಮಗು ಇಂಗ್ಲೀಷ್ನಲ್ಲಿ ಉತ್ತರ ಬರೀಲಿಲ್ಲ ಅಂದರೆ ಆ ಮಗುವಿಗೆ ಕನ್ನಡದಲ್ಲೇ ಸರಿಯಾಗಿ ಬರೆದಿದ್ದರೂ ಕೂಡ ಬಿ ಗ್ರೇಡನ್ನು ನೀಡಿ ಆ ನಂತರ ಚಟುವಟಿಕೆಗಳ ಮೂಲಕ ಮಗು ಇಂಗ್ಲೀಷ್ನಲ್ಲಿಯೇ ಉತ್ತರ ಬರೆಯೋ ರೀತಿ ಈ 30 ದಿನದಲ್ಲಿ ನಾವು ಅವರನ್ನು ತಯಾರು ಮಾಡಬೇಕಾಗತ್ತೆ, ಉತ್ತೇಜಿಸಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಉತ್ತರ ಇಂಗ್ಲೀಷ್ ಭಾಷೆಯಲ್ಲಿಯೇ ಬೇಕು. 13ನೆಯ ಪ್ರಶ್ನೆ, ಮಕ್ಕಳಲ್ಲಿ ಭಯವನ್ನು ಹೇಗೆ ಕಡಿಮೆ ಮಾಡಲಾಗುತ್ತದೆ? ಸೊ ಈಗಾಗಲೇ ಹೇಳಿದಂಗೆ ಸಂತಸದಾಯಕ ಮತ್ತು ಒತ್ತಡರಹಿತ ಕಲಿಕಾ ವಾತಾವರಣವನ್ನು ನಿರ್ಮಿಸುವ ಮೂಲಕ ಭಯವನ್ನು ಕಡಿಮೆ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚಟುವಟಿಕೆಗಳನ್ನು ಮುಂಚಿತವಾಗಿ ಓದ್ಕೋಬೇಕು. ಶಿಕ್ಷಕರು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ TLMಗಳನ್ನು ನಾವೆಲ್ಲ ರೆಡಿ ಮಾಡಿಕೊಂಡು ಬಂದಿರಬೇಕು.
ಈ ರೀತಿ ಬಂದಾಗ ನಮಗೂ ಒತ್ತಡ ಇರೋದಿಲ್ಲ, ಕಲಿಯುವಂಥ ಮಕ್ಕಳಿಗೂ ಕೂಡ ಒತ್ತಡ ಇರೋದಿಲ್ಲ, ಒತ್ತಡ ರಹಿತವಾಗಿ ಕಲಿಕೆ ಉಂಟಾಗ್ತಾ ಹೋಗುತ್ತೆ. 14ನೆಯ ಪ್ರಶ್ನೆ, ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಏನು ಪ್ರಯೋಜನ? ಸೊ ಮುಖ್ಯವಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಸೊ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತನೆ ಹೊಂದ್ತಾ ಇದೆ. ಯಾವ ರೀತಿ ಮಗು ಕಲಿತಾ ಹೋಗುತ್ತೋ ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಭಾಷಾ ಕೌಶಲ್ಯ ಬೆಳೆಯುತ್ತೆ, ಸಂವಹನ ಸಾಮರ್ಥ್ಯ ವೃದ್ಧಿಸುತ್ತೆ. ಏಕೆಂದರೆ ಹಲವಾರು ಚಟುವಟಿಕೆಗಳಲ್ಲಿ ಪಿಕ್ ಆ್ಯಂಡ್ ಸ್ಪೀಕ್ ಥರ ಇದೆ. ಸೊ ಮಗು ತಾನೇ ಮಾತಾಡುವಂಥದ್ದು, ತನ್ನ ಮನೆಯ ವಾತಾವರಣ ಬಗ್ಗೆ, ಶಾಲೆಯ ವಾತಾವರಣ ಬಗ್ಗೆ, ಸ್ನೇಹಿತರ ಬಗ್ಗೆ ಮಾತಾಡುವಂತಹ ಚಟುವಟಿಕೆಗಳಿದೆ. ಹಾಗಾಗಿ ಸಂವಹನ ಸಾಮರ್ಥ್ಯ ವೃದ್ಧಿಯಾಗ್ತಾ ಹೋಗುತ್ತೆ, ಕಲಿಕೆಯ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದು ಒತ್ತಡರಹಿತ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಿರ್ತೀವಿ. ಹಾಗಾಗಿ ಮಗು ಸುಲಭವಾಗಿ ಆಟದ ಮೂಲಕನೋ ಕಥೆಯ ಮೂಲಕನೋ ಕಲಿತಾ ಹೋಗೋದ್ರಿಂದ ಮಗುಗೆ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. 15ನೇ ಪ್ರಶ್ನೆ, ಸ್ಯಾಟ್ಸ್ನಲ್ಲಿ ದಾಖಲೆ ಮಾಡುವ ಉದ್ದೇಶ ಏನು? ಯಾಕೆ ಸ್ಯಾಟ್ಸಲ್ಲೆಲ್ಲ ನಾವು ದಾಖಲೆ ಮಾಡಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಪಲ್ಲಿ ಎಂಟ್ರಿ ಮಾಡಿರ್ತೀವಲ್ಲ, ಇದನ್ನು ನೆಕ್ಸ್ಟ್ ಸ್ಯಾಟ್ಸಲ್ಲೂ ಕೂಡ ಎಂಟ್ರಿ ಮಾಡಬೇಕಾಗುತ್ತಂತೆ. ಯಾಕೆ ಅಂತ ಕೇಳ್ತಾ ಇದ್ದರೆ ಅದಕ್ಕೆ ಉತ್ತರ, ಮಕ್ಕಳ ಕಲಿಕಾ ಪ್ರಗತಿಯನ್ನು ದಾಖಲಿಸಿ ನಿರಂತರ ಮೇಲ್ವಿಚಾರಣೆಯನ್ನು ಮಾಡೋದಕ್ಕೆ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. 16ನೆಯ ಪ್ರಶ್ನೆ, ಟ್ರಾನ್ಸಿಷನ್ ಪೀರಿಯಡ್ ಕಾರ್ಯಕ್ರಮದ ಯಶಸ್ಸಿಗೆ ಯಾರ್ಯಾರು ಜವಾಬ್ದಾರರು? ಸೊ ಮುಖ್ಯವಾಗಿ ಇಲಾಖೆಯಲ್ಲಿರುವಂಥ ಎಲ್ಲರೂ, ಶಿಕ್ಷಕರಿರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು, CRP, BEO, DDPI ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಹಭಾಗಿತ್ವ ಇಲ್ಲಿ ಬೇಕಾಗಿರುತ್ತೆ. ಸೊ ಈಗಾಗಲೇ ನೋಡಿ, ಟ್ರಾನ್ಸಿಷನ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದ್ದಾಗೇ ನಮಗೆ CRPಗಳು, BRPಗಳು, BEO, ECO, DDPI ಎಲ್ಲರೂ ಕೂಡ ತಂಡಗಳನ್ನು ಮಾಡಿಕೊಂಡು ಮಿಂಚಿನ ಸಂಚಾರ ರೀತಿ ಬರ್ತಾ ಇದ್ದಾರೆ. ಸೊ ಈ ಎಲ್ಲ ನಾವೀಗ ಈ 16 ಪ್ರಶ್ನೆಗಳ ಅಥವಾ 20 ಪ್ರಶ್ನೆಗಳ ಮಾಹಿತಿಯನ್ನು ನಿಮಗೆ ಯಾಕೆ ನೀಡ್ತಿದ್ದೀವಿ ಅಂದರೆ, ಈ ಅಧಿಕಾರಿ ವರ್ಗದವರು ನಮ್ಮ ಶಾಲೆಗೆ ಬಂದಾಗ ಈ ಟ್ರಾನ್ಸಿಷನ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಅಲ್ವಾ ಬೈಲಿಂಗ್ವಲ್ ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದಾಗ ಈಗಾಗಲೇ ತರಬೇತಿಯನ್ನು ಪಡೆದಿರುವಂತಹ ನಾವೆಲ್ಲರೂ ಕೂಡ ಉತ್ತರವನ್ನು ನೀಡುವಂಥದ್ದು ಆಗಬೇಕು. ಹಾಗಾಗಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಯೋಚನೆ ಮಾಡಿ ಈ ಒಂದು ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಸೊ ಇಂತಹ ಪ್ರಶ್ನೆಗಳು ಕೇಳಿದಾಗ ನೀವು ಆರಾಮವಾಗಿ ಉತ್ತರವನ್ನು ಕೊಡ್ತಾ ಹೋಗ್ಬೋದು. ಇನ್ನು ಈ ಸೇತುಬಂಧ ಚಟುವಟಿಕೆಯ ಉದ್ದೇಶ ಏನು? ಸೊ ಕನ್ನಡ ಇದು ಇಂಗ್ಲೀಷ್, ಗಣಿತ, ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಭಾಷೆಯನ್ನೇ ಬದಲಾಯಿಸ್ತಾ ಇದ್ದೀವಿ ಮಕ್ಕಳಿಗೆ. ಸೊ ಹಾಗಾಗಿ ಕನ್ನಡ ಭಾಷೆಯಿಂದ ಮಗುವಿಗೆ ಇಂಗ್ಲೀಷ್ ಭಾಷೆಗೆ ಪರಿವರ್ತನೆಯನ್ನು ಹೊಂದಿದ್ದೇವೆ. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಯಾವ ರೀತಿ ನಡೆಯುತ್ತೆ ಅಂದರೆ, ಹಿಂದಿನ ಕಲಿಕೆಯ ಕೊರತೆಯನ್ನು ನಾವು ಏನು ಮಾಡಬೇಕು, ನೀಗಿಸ್ತಾ ಮುಂದಕ್ಕೆ ಸಂಪರ್ಕವನ್ನು ಕಲಿಸುವಂಥದ್ದು. ಹಿಂದಿನ ಕಲಿಕೆಯನ್ನು ಹೊಸ ಕಲಿಕೆಗೆ ಸಂಪರ್ಕಿಸಿ ಮಕ್ಕಳನ್ನು ಮುಂದಿನ ಹಂತಕ್ಕೆ ಸಿದ್ಧಗೊಳಿಸೋದಕ್ಕೆ ಈ ಸೇತುಬಂಧ ಚಟುವಟಿಕೆಗಳನ್ನು ನೀಡ್ತಾ ಇರುವಂಥದ್ದು. ಈ ಒಂದು ತಿಂಗಳಲ್ಲಿ ಆ ಕಲಿಕಾ ಕೊರತೆಯನ್ನು ನೀಗಿಸಿ ಮುಂದಕ್ಕೆ ನಾವು ಏನು ಈಗ 3ನೇ ತರಗತಿಯಲ್ಲಿರುವಂಥ ಮಗುವಿನ ಕಲಿಕಾ ಕೊರತೆಯನ್ನು ನೀಗಿಸಿದಾಗ 4ನೇ ತರಗತಿಯಲ್ಲಿಂಥ ಪಠ್ಯವಸ್ತುವನ್ನು ಬೋಧಿಸಬಹುದು. ಆ ಕಲಿಕಾ ಕೊರತೆಯನ್ನು ನೀಗಿಸೋದಕ್ಕೋಸ್ಕರವೇ ಈ ಟ್ರಾನ್ಸಿಷನ್ ಪೀರಿಯಡನ್ನು ಇಟ್ಟಿರುವಂಥದ್ದು. 18ನೇ ಪ್ರಶ್ನೆ, ಮಕ್ಕಳಲ್ಲಿ ಯಾವ ಕೌಶಲ್ಯಗಳನ್ನು ಬೆಳೆಸಲಾಗುತ್ತದೆ? ಸೊ ಮಕ್ಕಳಲ್ಲಿ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅವಧಿಯಲ್ಲಿ ಆಲಿಸುವಿಕೆ, ಮಾತನಾಡುವಿಕೆ, ಚಿಂತನಾ ಶಕ್ತಿ, ಸಮಸ್ಯೆ ಪರಿಹಾರ ಸಾಮರ್ಥ್ಯ ಹಾಗೂ ಸಾಮಾಜಿಕ ಸಂವಹನ ಕೌಶಲ್ಯ, ಈ ರೀತಿಯ ಒಂದು ಕೌಶಲ್ಯಗಳನ್ನು ಆ ಚಟುವಟಿಕೆಯ ಮಾಡಿಸ್ತಾನೆ ಮಕ್ಕಳಲ್ಲಿ ಇವೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ. 19ನೆಯ ಪ್ರಶ್ನೆ, ಈ ಕಾರ್ಯಕ್ರಮ ಬೈಲಿಂಗ್ವೆಲ್ ಲರ್ನಿಂಗ್ಗೆ ಹೇಗೆ ಸಹಕಾರಿ? ಸೊ ಬೈಲಿಂಗ್ವೆಲ್ ಅಂದರೆ 2 ಭಾಷೆ, ಬೈ ಅಂದರೆ 2. ಹಾಗಾಗಿ 2 ಭಾಷೆಗಳು, ಇಲ್ಲಿ ನಾವು ಕನ್ನಡ ಹಾಗೂ ಇಂಗ್ಲೀಷ್, ನಮ್ಮ ಪಠ್ಯಪುಸ್ತಕವನ್ನು ನೋಡಿದರೆ ಗಣಿತದಲ್ಲಾಗಿರ್ಬೋದು, ಪರಿಸರದಲ್ಲಾಗಿರ್ಬೋದು, ಕನ್ನಡದಲ್ಲೂ ಕೂಡ ಇದೆ, ಇಂಗ್ಲೀಷ್ನಲ್ಲೂ ಕೂಡ ಅಲ್ಲಿ ಪಾಠಗಳನ್ನು ನೀಡಿದ್ದಾರೆ. ಸೊ ಹಾಗಾಗಿ 2 ಭಾಷೆಯಲ್ಲೂ ಕೂಡ ಹಂತ ಹಂತವಾಗಿ ಪರಿಚಯಿಸಿ ಬೈಲಿಂಗ್ವೆಲ್ ಲರ್ನಿಂಗ್ಗೆ ಮಕ್ಕಳನ್ನು ಸಿದ್ಧಗೊಳಿಸ್ತಾ ಇದ್ದೇವೆ. ಸೊ ಮುಖ್ಯವಾಗಿ ನಮಗೆ ಔಟ್ಪುಟ್ ಇಂಗ್ಲೀಷಲ್ಲಿ ಬರಬೇಕಾದರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಗು ಅದರ ಮಾತೃಭಾಷೆಯನ್ನು ಕೂಡ ಅಲ್ಲಿ ಪಠ್ಯವಸ್ತುಗಳಲ್ಲಿ ನೀಡಿದ್ದಾರೆ. ಈಗ ನಮಗೆ ಕೊಟ್ಟಿರುವ ಚಟುವಟಿಕೆಗಳಲ್ಲೂ ಅಷ್ಟೇ ಕನ್ನಡದಲ್ಲೂ ವಿವರಣೆ ಇದೆ, ಇಂಗ್ಲೀಷಲ್ಲೂ ಕೂಡ ವಿವರಣೆ ಇದೆ. 20ನೆಯ ಪ್ರಶ್ನೆ, ಟ್ರಾನ್ಸಿಷನ್ ಪೀರಿಯಡ್ ಕಾರ್ಯಕ್ರಮದ ಪ್ರಮುಖ ಸಂದೇಶ ಏನು?
ಸೊ ಪ್ರಮುಖ ಸಂದೇಶ ಇಲ್ಲಿ ಮಕ್ಕಳಿಗೆ ಯಾವುದೇ ಭಯ ಇಲ್ಲದೆ ಸಂತಸದಾಯಕ ಮತ್ತು ಪರಿಣಾಮಕಾರಿ ಕಲಿಕೆಯನ್ನು ಒದಗಿಸುವುದೇ ಈ ಟ್ರಾನ್ಸಿಷನ್ ಪೀರಿಯಡ್ನ ಒಂದು ಮುಖ್ಯ ಸಂದೇಶ ಅಂತ ಹೇಳ್ಬೋದು. ಅಂದರೆ ಮಕ್ಕಳಲ್ಲಿರುವಂತಹ ಕಲಿಕಾ ಕೊರತೆಯನ್ನು ನೀಗಿಸುವಂಥದ್ದು, ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದು, ಹಾಗೆಯೇ ಹೊಸ ಹೊಸ ಚಟುವಟಿಕೆಗಳ ಮೂಲಕ ಇಲ್ಲಿ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಮಕ್ಕಳನ್ನು ಕರೆದೊಯ್ಯೋದು. ಅಂದರೆ ಅವರ ಮಾತೃಭಾಷೆಯಿಂದ ಇಂಗ್ಲೀಷ್ ಭಾಷೆಯೆಡೆಗೆ ನಾವು ಮಕ್ಕಳನ್ನು ಇಲ್ಲಿ ತಯಾರು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಟ್ರಾನ್ಸಿಷನ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಮಾಡ್ಯೂಲ್ಗಳನ್ನು ಮಾಡಿದ್ದಾರೆ. 25 ದಿನ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಉತ್ತಮವಾಗಿ ಕೊಟ್ಟಿದ್ದಾರೆ. ಸೊ ಒಂದೊಂದು ಕಲಿಕಾ ಫಲಕ್ಕೆ 4 ರಿಂದ 5 ಚಟುವಟಿಕೆಗಳನ್ನು ನೀಡಿದ್ದಾರೆ. ಆ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡಿಸ್ತಾ ಹೋದರೆ ಖಂಡಿತವಾಗಿ ಈ ಟ್ರಾನ್ಸಿಷನ್ ಪೀರಿಯಡ್ ಅವಧಿಯನ್ನು ಉಪಯುಕ್ತವಾಗಿ ಮಕ್ಕಳು ಉಪಯೋಗಿಸ್ಕೊಂಡ್ರೆ ತುಂಬ ಉತ್ತಮವಾದ ಕಲಿಕೆ, ಅವರಿಗೆ ಆತ್ಮವಿಶ್ವಾಸ ಎರಡೂ ಮೂಡುತ್ತೆ. ಸೊ ಇವಿಷ್ಟು ಸಾಮಾನ್ಯವಾಗಿ ಇರುವಂತಹ ಟ್ರಾನ್ಸಿಷನ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿ ವೃಂದದವರಾಗಲಿ ಪೋಷಕ ವೃಂದದವರಾಗಲಿ ಕೇಳುವಂತಹ ಪ್ರಶ್ನೆಗಳು, ನಮ್ಮ ಶಿಕ್ಷಕರಲ್ಲಿ ಉದ್ಭವವಾಗುವಂಥ ಪ್ರಶ್ನೆಗಳು, ಅದಕ್ಕೆ ಸಮಂಜಸ ಉತ್ತರಗಳು ಇಲ್ಲಿದೆ ಅಂತ ಭಾವಿಸ್ತಾ, ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.